ಓಕೆ, ಚರ್ಚೆಯನ್ನ ಮಾಡೋಣ. ನನ್ನ ಜೊತೆಗೆ ಕಾಂಗ್ರೆಸ್ನಿಂದ ವಕ್ತಾರರಾಗಿರುವಂತಹ ನಟರಾಜ್ ಗೌಡ್ರು ಇದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಟರಾಜ್ ಗೌಡ್ರೆ. ಇನ್ನು ಬಿಜೆಪಿಯಿಂದ ಅರುಣ್ ಶಹಾಪುರ್ ಅವರಿದ್ದಾರೆ, ಮಾಜಿ ಪರಿಷತ್ನ ಸದಸ್ಯರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಜೆಡಿಎಸ್ನಿಂದ ದೇವರಾಜ್ ಸರ್ ಇದ್ದಾರೆ, ವಕ್ತಾರರು, ಪ್ರಧಾನ ಕಾರ್ಯದರ್ಶಿಗಳು ಅವರ ಪಕ್ಷದ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಆಮ್ ಆದ್ಮಿ ಪಕ್ಷದಿಂದ ನಮ್ಮ ಜೊತೆಗೆ ಮುಖ್ಯಮಂತ್ರಿ ಚಂದ್ರು ಅವರು ಕೂಡ ಸೇರ್ಕೊಳ್ತಾ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಸರ್ ಮೊದಲನೇದಾಗಿ ನಿಮ್ಮಿಂದಾನೇ ಆರಂಭ ಮಾಡ್ತೀನಿ. ಮುಖ್ಯಮಂತ್ರಿ ಚಂದ್ರು ಅವರೇ, ಸ್ವಲ್ಪ ನಂದು ಮುಂಚೆ ಮುಗಿಸ್ಬೇಕು. ಖಂಡಿತವಾಗ್ಲೂ ಕೂಡ ನೀವು ಮುಂಚೆನೆ ಹೇಳಿದೀರಾ ನನಗೆ. ಸೊ ಮೊದಲನೇದಾಗಿ ಈ ವಿಚಾರದ ಬಗ್ಗೆ ತಾವು ಏನ್ ಕಮೆಂಟ್ ಕೊಡ್ತೀರಾ? ಜ್ಞಾನ ದೇಗುಲವಿದು, ಕೈ ಮುಗಿದು ಒಳಗಡೆಗೆ ಬನ್ನಿ ಅನ್ನೋದನ್ನ ಬದಲಾವಣೆ ಮಾಡಿ ಈಗ ಧೈರ್ಯವಾಗಿ ಪ್ರಶ್ನಿಸಿ ಅನ್ನುವಂಥ ವರ್ಡ್ ಅನ್ನ ಸೇರಿಸಿರೋದ್ರ ಬಗ್ಗೆ. ಇಲ್ಲ, ಎರಡೂ ಪದಗಳು ಏನು ತೆಗೆದಾಕೋದಲ್ಲದೆ ಇದ್ರು ಕೂಡ ಯಾರು ಮಾಡಿದ್ರು ಅದು ಮೂರ್ಖತನವನ್ನು ನಾನು ಖಂಡಿಸ್ತಿದ್ದೀನಿ. ಮೊದಲನೇದಾಗಿ ಇಷ್ಟು ವರ್ಷಗಳಿಂದ ಅದಿತ್ತು. ಆಮೇಲೆ ಕುವೆಂಪುರವರ ಸಾಹಿತ್ಯದಲ್ಲಿ ಅದ್ಭುತವಾದ ವಾಕ್ಯ ಅದು, ಕೈ ಮುಗಿದು ಒಳಗೆ ಬಾ ಅಂತಕ್ಕಂಥದ್ದು. ಧೈರ್ಯವಾಗಿ ಪ್ರಶ್ನೆ ಅಂದರೆ ಬಚ್ಚಲ ಮನೇಲಿ ಮಾಡೋದು ಬಚ್ಚಲ ಮನೇಲಿ ಮಾಡಬೇಕು, ದೇವ್ರ ಮನೇಲಿ ಮಾಡೋದು ದೇವ್ರ ಮನೇಲಿ ಮಾಡಬೇಕು, ಅಡುಗೆ ಮನೇಲಿ ಮಾಡೋದು ಅಡುಗೆ ಮನೇಲಿ ಮಾಡಬೇಕು. ಎಲ್ಲೆಲ್ಲೋ ಪದಗಳನ್ನ ಎಲ್ಲೆಲ್ಲೋ ಜೋಡಿಸ್ತೀವಿ ಅಂತಕ್ಕಂಥದ್ದು ಒಂದು ಮೂರ್ಖತನದ, ಅತಿರೇಕದ, ಉದ್ದಟತನ. ಇದನ್ನು ನಾನಂತೂ ಖಂಡಿಸ್ತೀನಿ. ಯಾಕೆಂದರೆ ಜ್ಞಾನ ದೇಗುಲ ಅಂತ ಅಂದರೆ ಈ ರಾಜಕೀಯ, ವೈಯಕ್ತಿಕ, ಪಾಪ ಪ್ರಾಯಶ್ಚಿತ್ತಕ್ಕೆ ಹೋಗೋ ದೇವಸ್ಥಾನದ ಥರ ಅಲ್ಲ. ಅದು ಅವರವ್ರಿಗೆ ವೈಯಕ್ತಿಕವಾಗಿ ಬಿಟ್ಟಿದ್ದು. ಇದು ಜ್ಞಾನವನ್ನು ಪಡಿತಕ್ಕಂಥ ದೇಗುಲ. ಅದು ಶಾಲೆ ಇರ್ಬೋದು ಅಥವಾ ಹಾಸ್ಟ್ಲು. ಅದು ಜ್ಞಾನದ ಧ್ಯಾನವನ್ನು ಪಡಿತಕ್ಕಂಥ ಜಾಗಕ್ಕೆ ಅದ್ಭುತವಾದ ವಾಕ್ಯ ಅದು. ಆಮೇಲೆ ಗುಲಾಮಗಿರಿಯಲ್ಲಿ ಇದು ಮಾಡ್ತಿದ್ದಾರೆ ಅನ್ನತಕ್ಕಂಥ ವ್ಯಾಖ್ಯಾನ ಕೊಡ್ತಿದ್ದಾರಲ್ಲ, ಅದು ಆ ಥರದ್ದು ಗುಲಾಮಗಿರಿ ಅಲ್ಲ. ನಾನು ಗುಲಾಮಗಿರಿಯನ್ನು ಹೇಗೆ ಹೇಳ್ತೇನೆ ಅಂದರೆ, ಪ್ರಧಾನಮಂತ್ರಿಗಳ 28 ಜನ ಎಂಪಿಗಳು ಕೈ ಕಟ್ಕೊಂಡು ಕೈ ಮುಕ್ಕೊಂಡು ಗುಲಾಮಗಿರಿಯಲ್ಲಿ ನಿಂತ್ಕೊಂಡು ಸಮಸ್ಯೆಗಳು ಬಗೆಹರಿಸದೇ ಇರ್ತಕ್ಕಂಥದ್ದನ್ನ ಗುಲಾಮಗಿರಿ ಹೇಳಬೇಕು. ಪ್ರಜೆಗಳು ನೀವು ಸೇವಕರು, ಅಧಿಕಾರಿಗಳಾಗಲಿ ಶಾಸಕರಾಗಲಿ ಇವರೆಲ್ಲ ಅವರು ನಮ್ಮ ಅನುಕೂಲಕ್ಕೆ ಕೈ ಮುಗಿದು ಒಳಗೆ ಬಾ ಅಂತಕ್ಕಂಥ ಹಾಕ್ಕೊಂಡಿರೋದೇ ತಪ್ಪು. ನೀವೇ ಕೈ ಮುಗಿದು ನಮ್ಮನ್ನು ಸ್ವೀಕಾರ ಮಾಡಬೇಕಾಯ್ತು. ಇರಲಿ, ತಪ್ಪಿದೆ. ಇವ್ರು ಮಾಡಿರ್ತಕ್ಕಂಥದ್ದು ಅಧಿಕಾರಿ ಮಾಡಿದಾರೋ ಮತ್ತು ಶಾಸಕಾಂಗದ ಮಂತ್ರಿಗಳು ಮಾಡಿದಾರೋ ಗೊತ್ತಿಲ್ಲ. ಮುಖ್ಯಮಂತ್ರಿಗಳು ದಯಮಾಡಿ ಚೀಮಾರಿ ಹಾಕಿ ಅದನ್ನು ಒಂದಕ್ಕೆ ತಗೋಬೇಕು. ಒಂದು ಹಾಸ್ಟೆಲ್ನಲ್ಲಿ ಈಗ ಇರಬೇಕಾದ್ದು ಧೈರ್ಯವಾಗಿ ಪ್ರಶ್ನಿಸಿ ಅಂತ ಇರಬೇಕಾದ್ದು ಅಲ್ಲಲ್ಲ. ವಿಧಾನಸಭೆಯಲ್ಲಿ ತೆಗಿಬೇಕು ಬೋರ್ಡ್ನ. ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಅದನ್ನು ತೆಗೆದು ಧೈರ್ಯವಾಗಿ ಪ್ರಶ್ನಿಸಿ. ಮುಖ್ಯಮಂತ್ರಿ ಆಗಿರಲಿ, ಮಂತ್ರಿ ಆಗಿರಲಿ, ಶಾಸಕಾಂಗಿರಲಿ, ಅಧಿಕಾರಿ ಇರಲಿ, ಚೀಫ್ ಸೆಕ್ರೆಟರಿ ಧೈರ್ಯವಾಗಿ ಪ್ರಶ್ನಿಸಿ ಅನ್ನೋದು ಅಲ್ಲಿ ಹಾಕಬೇಕಾಗಿದೆ. ಅಲ್ಲಿ ನಾವು ಕೈ ಮುಗಿದು ಒಳಗಡೆ ಹೋಗಬೇಕಾಗೂ ಇಲ್ಲ, ಎಂಥದ್ದೂ ಇಲ್ಲ. ಆ ಜಾಗದಲ್ಲಿ ನಮ್ಮ ಹಕ್ಕನ್ನು ಪಡಿತಕ್ಕಂಥ ಹೋಗೋದು ಅದನ್ನು ಧೈರ್ಯವಾಗಿದ್ರೆ ಅಂಥ ಕಡೆ ಹಾಕಿ. ಅಲ್ಲಲ್ದಿದ್ರೆ ಸರ್ಕಾರಿ ಕಚೇರಿಗಳಲ್ಲಿ ಹಾಕ್ಕೊಳ್ಳಿ, ಆಸ್ಪತ್ರೆಗಳಲ್ಲಿ ಹಾಕ್ಕೊಳ್ಳಿ, ಪೊಲೀಸ್ ಸ್ಟೇಷನ್ನಲ್ಲಿ ಹಾಕ್ಕೊಳ್ಳಿ, ಶಾಸಕರ ಮನೆಗಳಲ್ಲಿ, ಆಮೇಲೆ ಮಂತ್ರಿಗಳು ಮುಖ್ಯಮಂತ್ರಿಗಳನ್ನು ಇದನ್ನು ಹಾಕ್ಕೊಳ್ಳಿ. ಏನಂತ? ಧೈರ್ಯವಾಗಿ ಪ್ರಶ್ನಿಸಿ ಅಂತ. ಇಲ್ಲಿ ಜ್ಞಾನದ ವಿಚಾರದಲ್ಲಿ ಕೈ ಮುಗಿದು ಅಂತ ನಮ್ಮ ಸಂಪ್ರದಾಯ ಪದ್ಧತಿ ಎಲ್ಲ ಒಂದು ಕಡೆ ಇದೆ. ಇಡೀ ಪ್ರಪಂಚದಲ್ಲೇ ನಮ್ಮ ದೇಶದ ಒಂದು ಸಂಸ್ಕೃತಿ, ಒಕ್ಕೂಟದ ವ್ಯವಸ್ಥೆಯಲ್ಲಿ ಕೈ ಮುಗಿತಕ್ಕಂಥದ್ದು ಗೌರವಾನ್ವಿತವಾದ. ಗುಲಾಮಗಿರಿ ಅಂತ ಯಾಕೆ ಅನ್ಕೋತೀರ ನೀವು? ಬಿಜೆಪಿಯವರು, ಕಾಂಗ್ರೆಸ್ನವರು ವ್ಯಾಖ್ಯಾನ ಅರ್ಥೈಸಕ್ಕೆ ಯಾಕೆ ಹೋಗ್ತಾ ಇದ್ದಾರೆ? ಮಾಡಿರೋದು ಮೂರ್ಖತನ. ಸಾರ್ವಜನಿಕವಾಗಿ ಕ್ಷಮೆ ಕೇಳೋದನ್ನು ವಾಪಸ್ ತಗೊಂಡು ಏನಿತ್ತು ಅದನ್ನೇ ಮಾಡಿ. ಕುವೆಂಪುರವರ ಮಾತನ್ನು ಬದಲಾಯಿಸ್ತೀನಿ, ಅವರು ಸಂವಿಧಾನ ಒಬ್ಬರು ಬದಲಾಯಿಸ್ತೀನಿ ಅಂತಾರೆ. ನೀವು ದೊಡ್ಡ ದೊಡ್ಡ ಜ್ಞಾನಪೀಠ ಪ್ರಶಸ್ತಿಗಳನ್ನು, ನಾವು ಭಾರತ ರತ್ನ ತಗೊಂಡಂಥವ್ರ ವಾಕ್ಯಗಳನ್ನೆಲ್ಲ ಬದಲಾಯಿಸ್ತಾ ಇದ್ದೀರಾ. ಏನು ನಡೆಸಕ್ಕೆ ಹೋಗ್ತಾ ಇದ್ದೀವಿ ನಾವು ಇವತ್ತಿನ ದಿವಸ ಇಲ್ಲಿ? ದಯಮಾಡಿ ನಾನಂತೂ ಒಂದು ಹೇಳ್ತೀನಿ, ಬಹಳ ದುರಹಂಕಾರ. ತಿರುಚುವ ವಿಚಾರ ಹಕ್ಕು ನಿಮಗೆ ಯಾರು ಕೊಡ್ತಾರೆ? ತಿದ್ದುಪಡಿ ಇದೆ. ತಿದ್ದುಪಡಿ ಎಲ್ಲಿ? ಸಾರ್ವಜನಿಕರ ಹಿತಕ್ಕೋಸ್ಕರ ತಿದ್ದುಪಡಿ, ಕಾನೂನು ತಿದ್ದುಪಡಿ, ಕಾಯ್ದೆ ತಿದ್ದುಪಡಿ, ಸಂವಿಧಾನ ತಿದ್ದುಪಡಿ ಅಲ್ಲ. ತಿದ್ದುಪಡಿ ಒಳಗಡೆ ಬದಲಾವಣೆ, ಸಾಂದರ್ಭಿಕವಾಗಿ ಸನ್ನಿವೇಶಕ್ಕೆ ತಕ್ಕಂತೆ ಅನುಕೂಲಗಳನ್ನು ಪಡೆಯೋದಕ್ಕೆ ಸರ್ವರಿಗೂ ಸಮಪಾಲು ಅಂತ ಇರುವಾಗ ಅದು ತಿದ್ದುಪಡಿ ಮಾಡಬೇಕಾಗಿರೋದು. ನಿಮ್ಗೆ ಇಷ್ಟ ಬಂದಂಗೆ ಅವ್ರ ಮೇಲಿನ ಸಿಟ್ಟು, ಅವ್ರ ಸಿದ್ಧಾಂತದ ಮೇಲೆ ಸಿಟ್ಟು, ನಿಮ್ಮ ಸಿದ್ಧಾಂತದ ಮೇಲೆ ಸಿಟ್ಟಿಗೆ ಒಬ್ರಿಗೊಬ್ರು ಎರಚಾಡ್ತಿದ್ದೀರಲ್ಲ ಇವತ್ತು. ಇದು ನೀವು ಆ ದೃಷ್ಟಿಯಿಂದ ಗುಲಾಮಗಿರಿಯಾಗಿ ನೀವು ಪ್ರಧಾನಮಂತ್ರಿಗಳಿಗೂ ಮುಖ್ಯಮಂತ್ರಿಗಳಿಗೂ ಇರಬೇಡಿ. ನೀವು ಕೂಡ ಅಂದರೆ ನೀವು ಒಟ್ಟಾರೆ ಕೈ ಮುಗಿದು ಒಳಗೆ ಬರಬೇಕಾಗಿರೋದು. ನೀವು ನಮ್ಮ ಹತ್ರ ಕೆಲಸ ಓಟ್ ಕೇಳೋಕೆ ಬರ್ತೀರಾ? ಕೈ ಮುಗಿದು ಅವತ್ತಾಗ ಕೈ ಮುಗಿಯಲ್ಲ, ಧೈರ್ಯವಾಗಿ ಪ್ರಶ್ನಿಸಿ ಅಂತ ಯಾಕೆ ಕೇಳೋದಿಲ್ಲ? ಬಟ್ 5 ವರ್ಷ ಅಧಿಕಾರ ಮಾಡಿದ್ದೀರಲ್ಲ, ಏನು ಕೆಲಸ ಮಾಡಿದ್ದೀರಂತ ಧೈರ್ಯವಾಗಿ ಕೇಳಿ ಅಂತ ಹೇಳಿ ಅಲ್ಲಿ ನಾವು ಕೈ ಮುಗಿದು ಬರ್ತಿರಲ್ಲ, ಕೈ ಮುಕ್ಕೊಂಡು ಕಾಲಿಗೂ ಬೀಳ್ತೀರಾ ಸಂದರ್ಭೋಚಿತ ವಯಸ್ಸಾದವ್ರ ದೃಷ್ಟಿಯಿಂದ. ಅದರಿಂದ ನೀವು ತಗೊಂಡಿರ್ತಕ್ಕಂಥದ್ದು ಇವತ್ತು ಚರ್ಚೆ ಭಾಳ ಒಳ್ಳೆಯದಾಗಿದೆ. ಈ ಕಾಂಗ್ರೆಸ್ ಸರ್ಕಾರ ಇರಲಿ, ಯಾವುದೇ ಸರ್ಕಾರ ಇರಲಿ, ಇಂಥ ವಿಚಾರಗಳನ್ನು ಉದ್ದಟತನದಿಂದ, ಆಮೇಲೆ ಮೌಖಿಕವಾಗಿ ಅಧಿಕಾರಿ ಕೊಟ್ಟ ಅಂತ ನೀವೇನು ಮಾಡ್ತಾ ಇದ್ದೀರಿ? ಏನಕ್ಕೆ ಕುಂಡ್ರಿಸಿದ್ದೀವಿ ನಿಮ್ಮನ್ನು? ನಿಮ್ಮ ಅಧಿಕಾರ ನಿಮ್ಮ ತಿಳುವಳಿಕೆ ಇಲ್ದೇನೆ ಮಾಡ್ತಕ್ಕಂಥವ್ರು ಉಗಿದಟ್ಟೆ ಆಚೆಗೆ. ನಾನು ಬಹಳ ಸಿಟ್ಟಿಂದ ಹೇಳ್ತಾ ಇದ್ದೀನಿ. ಯಾವುದೇ ವಿಚಾರ ಆಗಲಿ, ಸರ್ಕಾರದ ಕೆಲಸ ದೇವರ ಕೆಲಸ ಅಲ್ಲ. ಸರ್ಕಾರದ ಕೆಲಸ
ಅಲ್ಲ ಬರ್ತೀನಿ ಸರ್. ಏನಾಗಿದೆ ಕಾಂಗ್ರೆಸ್ ವಕ್ತಾರರೇ ಇಲ್ಲಿದ್ದಾರೆ. ನಾನು ಹೇಳ್ಬೇಕಾದ್ದೆಲ್ಲ ಹೇಳ್ಬಿಡ್ತೀನಿ. ಅಲ್ಲ ಬಂದ್ಬಿಡ್ತೀನಿ ಸರ್, ನಾನು ಇರ್ತೀನಿ. ನೀವು ಟೈಮ್ ಕೊಟ್ಟಿದ್ರೆ ನಾನು ಆ ಟೈಮಲ್ಲೇ ನಿಮ್ಗೆ ಕಳಿಸ್ಕೊಡ್ತೀನಿ. ಸೊ ನಿಮ್ಗೆ ನಟರಾಜ್ ಗೌಡ್ರೆ, ಈ ಗುಲಾಮಗಿರಿಯ ಸಂಕೇತ ಅಂದ್ರೆ ಏನು? ಕೈ ಮುಗಿದು ಒಳಗಡೆಗೆ ಬಾ ಅನ್ನೋದು ಗುಲಾಮಗಿರಿಯ ಸಂಕೇತ ಹೇಗಾಗುತ್ತೆ? ಇಲ್ಲ, ಸಂಕೇತ ಯಾರು ಹೇಳಿದ್ದು? ಅಲ್ಲಿರುವಂತ ಅಧಿಕಾರಿನೇ ಸ್ಪಷ್ಟವಾಗಿ ಇಲ್ಲ ಇಲ್ಲ, ಒಂದೇನು ಗೊತ್ತಾ, ಯಾರ್ಯಾರಿಗೆ ಜ್ಞಾನ ಕಡಿಮೆ ಇರುತ್ತೋ ಅವ್ರ ಥರ ಹೇಳ್ಬೋದು. ಗುಲಾಮಗಿರಿಯ ಸಂಕೇತ ಅಲ್ಲ. ಯಾವಾಗ ದಲಿತರನ್ನ, ಹಿಂದುಳಿದವರನ್ನ, ಅಲ್ಪಸಂಖ್ಯಾತರನ್ನ, ಬಡವರನ್ನ, ಶೂದ್ರರನ್ನ ವಿದ್ಯಾಭ್ಯಾಸದಿಂದ ಆಚೆ ಇಟ್ಟಿದ್ರೋ ಆ ಸಮಯದಲ್ಲಿ ಕುವೆಂಪು ಹೇಳ್ತಿದ್ದು, ಇದೇ ದೇವಸ್ಥಾನ ಬನ್ನಿ ಇಲ್ಲಿಗೆ, ಕೈ ಮುಗಿದು ಒಳಗೆ ಬನ್ನಿ, ಜ್ಞಾನ ದೇಗುಲ ಇದು ಅಂತ. ಶೂದ್ರರಿಗೆ ಯಾವಾಗ ಚೇಂಜ್ ಮಾಡಿದ್ರಲ್ಲ? ಇಲ್ಲ ಇಲ್ಲ, ಕೇಳಿ, ಅದು ಚೇಂಜ್, ಎರಡು ಒಂದೇ ಮೀನಿಂಗು, ಎರಡು ಕುವೆಂಪು ಕೊಟ್ಟರೆ ಕೇಳಿ, ಕುವೆಂಪು ಕೊಟ್ಟರೆ ಅದು ಕುವೆಂಪು ಹೇಳಿರೋದೇನೆ. ವಿಚಾರ ಕ್ರಾಂತಿಗೆ ಆಹ್ವಾನ 1974 ಬೆಂಗಳೂರು ಘಟಿಕೋತ್ಸವದಲ್ಲಿ ಮಾನ್ಯ ಕುವೆಂಪು ಹೇಳಿರೋದೇ ಅದನ್ನು ಧೈರ್ಯವಾಗಿ ಪ್ರಶ್ನಿಸಿ ಅಂತ. ಅದನ್ನೇ ಎಲ್ಲಿ ಬರಬೇಕಾಗಿತ್ತು? ಇದನ್ನ ಬದಲಾವಣೆ ಮಾಡಿ ಬರಬೇಕಾಗಿತ್ತು. ವೈಚಾರಿಕತೆ ಬೇಕು, ವೈಚಾರಿಕ ಯಾವುದು ವೈಚಾರಿಕತೆ? ವೈಜ್ಞಾನಿಕ ವೈಚಾರಿಕತೆ? ಕುವೆಂಪು ಏನ್ ಹೇಳ್ತಾರೆ ಗೊತ್ತಾ? ಕುವೆಂಪು ಏನ್ ಹೇಳ್ತಾರೆ ಅಂದ್ರೆ, 100 ದೇವರ ನೂಕಾಚೆ ದೂರ, ಭಾರತಾಂಬೆಯೇ ದೇವರು ಪೂಜಿಸು ಬಾರ ಅಂತ ಹೇಳ್ತಾರೆ. ಅಂದ್ರೆ ಆ ವೈಚಾರಿಕತೆ ನಿಮ್ಮಲ್ಲಿ ಬೇಕು. ಮೌಢ್ಯವನ್ನ ಪ್ರಶ್ನಿಸಬೇಕು, ನೀವು ಕಂದಾಚಾರವನ್ನು ಪ್ರಶ್ನಿಸಬೇಕು, ಅಸಮಾನತೆಯನ್ನು ಪ್ರಶ್ನಿಸಬೇಕು, ನಿಮ್ಗೆ ಯಾರ್ಯಾರು ನಿಮ್ಮ ಮೂಲಭೂತ ಹಕ್ಕುಗಳನ್ನ ಕಸಿತಾರೋ ಅದನ್ನ ಪ್ರಶ್ನಿಸಬೇಕು ಅಂತ ಹೇಳ್ತಾರೆ. ಅದು ಮಕ್ಕಳಲ್ಲೇ ಬರಬೇಕು, ಅದು ಅಲ್ಲಿಂದನೇ ಬರಬೇಕು. ಇದೆ ಈ ರೀತಿಯಾಗಿ ಏನ್ ತಪ್ಪಿಲ್ಲ. ಎರಡಕ್ಕೂ ಒಂದೇ ಮೀನಿಂಗ್, ಅವ್ರಿಗೆ ಏನ್ ತಪ್ಪಿಲ್ಲ. ಮಕ್ಕಳಿಂದ ಚಿಕ್ಕ ಹುಡುಗರಿಂದಲೇ ವೈಚಾರಿಕತೆ ಅಲ್ಲಿ ಹೇಳಿದಾರೆ ಅಷ್ಟೇ. ಅಲ್ಲ ಸರ್, ಈಗ ಸ್ಕೂಲ್ನಲ್ಲಿ ಮೌಢ್ಯ ಇತ್ತು ಅಂತ ಧೈರ್ಯವಾಗಿ ಪ್ರಶ್ನಿಸು ಅಂತ ಹೇಳ್ತಾ ಇದ್ದೀರಾ ನೀವು. ಅಲ್ಲಿ ಎಲ್ಲಾ ಶಾಲೆಗಳಲ್ಲೂ ಮೌಢ್ಯ ಇತ್ತು, ಮೂಢನಂಬಿಕೆ ಇತ್ತು, ಆ ಥರ ಇತ್ತು. ಅದು ವೈಚಾರಿಕತೆ ಎಲ್ಲೆಲ್ಲ ಹಾಕ್ಬೇಕು ಅಲ್ಲಿ ಹಾಕ್ಬೇಕು ಸರ್. ಬಂದ ಎದ್ದ ತಕ್ಷಣ ಧೈರ್ಯ, ಈಗ ನಿಮ್ಮ ಏನಾಯ್ತು ಹೇಳೋ ಪ್ರಶ್ನಿಸಕ್ಕಾಗುತ್ತೆ. ಕೈ ಮುಗಿದು ಅದು ಎಚ್ ಎನ್ ನರಸಿಂಹಯ್ಯನವರು ಹೇಳಿದ್ರು ಧೈರ್ಯ. ಈಗ ಸಾಯಿಬಾಬಾ ಅವರು ಏನೇನೋ ಕೊಡ್ತಾರೆ ಬಂಗಾರ ಅಂದಾಗ, ಕುಂಬಳಕಾಯಿ ಕೈ ಬರುತ್ತೆ ಅಂದಾಗ ಪ್ರಶ್ನಿಸು ಅಂತ ಇತ್ತು. ಪ್ರಶ್ನೆ ಮಾಡೋದು ಯಾಮ್ಯಾಗ ಸೌಹಾರ್ದತೆಯಿಂದ ಕೈ ಮುಗಿದು ಒಂದು ಕತೆ ಆದಮೇಲೆ, ಸರ್ ಹಿಂಗಾಗಿದೆ, ನಮ್ಮ ಮಾರ್ಕ್ಸ್ ಕಾರ್ಡ್ ತಪ್ಪೋಗಿದೆ, ನಮ್ಮಲ್ಲಿ ಪಾಠ ಸರಿಯಾಗಿ ಬರ್ತಾ ಇಲ್ಲ, ನಾವು ಪ್ರಶ್ನೆ ಮಾಡಿ ಉತ್ತರ ಕೊಡಿ ಅಂತ. ಪ್ರಶ್ನಿಸು ಅಂತ ಹಾಕ್ಕೊಳ್ಳೋದೇನಿದೆ ಅಲ್ಲಿ, ಏನು ಪ್ರಶ್ನಿಸಬೇಕು? ಹೋಗ್ತಿದ್ದಂಗೆ ನೆನ್ನೆ ಪ್ರಶ್ನೆ ಮಾಡ್ತಕ್ಕಂಥದ್ದು ವೈಚಾರಿಕ ಪ್ರಜ್ಞೆ. ಆದರೆ ಈ ವಿಚಾರ ದೇಗುಲಕ್ಕೆ ಏನು ಹೇಳ್ತೀವಿ, ಜ್ಞಾನ ದೇಗುಲ. ನಾನು ನಿಮಗೆ ಧ್ಯಾನ ದೇಗುಲದಲ್ಲಿ ಧ್ಯಾನಕ್ಕೋಸ್ಕರ ಅಂದ್ರೆ ಬಹಳ ಗೌರವಯುತವಾಗಿ ಬಂದು ಕೂತ್ಕೊಂಡು ಪಾಠ ಕೇಳಿ ಅಥವಾ ಊಟ ಮಾಡಿ ತಿಂಡಿ ಅಧ್ಯಯನ ಮಾಡಿ ಅಂತ. ಅದಕ್ಕೆ ಎಲ್ಲೆಲ್ಗೋ ಹೋಲ್ಸಕ್ಕಾಗೋದಿಲ್ಲ ಇದು ಹುಚ್ಚುಚ್ಚಾಗಿ. ಆಮೇಲೆ ಯಾರು ಹೇಳಿದ್ರು ಬದಲಾಯಿಸಕ್ಕೆ? ಕ್ಯಾಬಿನೆಟ್ ಹೇಳ್ತಾ? ಮುಖ್ಯಮಂತ್ರಿಗಳು ಹೇಳಿದ್ರ? ಮಂತ್ರಿನೇ ಹೇಳಿದ್ರೆ ಹೇಳಿ, ಅವ್ರು ಯಾರು ಮಂತ್ರಿ ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ಉತ್ತರ ಕೊಡೋಣ ಅವರಿಗೆ. ಯಾರು ಹೇಳಿದ್ದಾರೆ ಅನ್ನೋದು ಮುಖ್ಯ ಅಲ್ಲ. ಅದು ಅಲ್ಲಿ ಅಫಿಷಿಯಲ್ ಆಗಿ ಏನು ಅನೌನ್ಸ್ ಆಗಿಲ್ಲ, ಆದ್ರೆ ಚರ್ಚೆ ಆಗಿತ್ತು. ಒಂದು ಬದಲಾವಣೆ ಆಗಿದೆ ರೀ ನಟರಾಜ್ ಗೌಡ್ರೆ. ಒಳ್ಳೆದೇ, ಅದು ಯಾವುದು ಒಳ್ಳೆ ಬದಲಾವಣೆ ಆಗಿದೆ. ಸಮರ್ಥನೆ ಮಾಡ್ಕೊಳ್ತಾ ಇದ್ದೀರಾ? ಸಮರ್ಥನೆ ಮಾಡ್ಕೊಳ್ತಾ ಹೌದು. ಕುವೆಂಪು ಅವರು ಹೇಳಿರೋದನ್ನು ಸರ್, ನಟರಾಜ್ ಗೌಡ್ರೆ, ಮಾನಸಿಕವಾಗಿ ಸೈಕಾಲಜಿ ಇದಕ್ಕೆ ರಿಲೇಟ್ ಆಗುತ್ತೆ ಗೊತ್ತಾ ನಿಮಗೆ? ಧೈರ್ಯವಾಗಿ ಪ್ರಶ್ನಿಸು ಅಂತಂದ್ರೆ ಮಗು ಶಾಲೆಗೆ ಹೋಗ್ಬೇಕಾದ್ರೆ ಅಹಂಕಾರದಿಂದ ಹೋಗುವ ಪರಿಸ್ಥಿತಿ ಬರುತ್ತೆ. ನಾನು ಕೇಳಕ್ ಹೋಗ್ತಾ ಇದ್ದೀನಿ, ಇದು ಸಂಘರ್ಷಕ್ಕೆ ಬಹಳ ನಾಂದಿ ಆಡಿಕೊಳ್ಳುತ್ತೆ ಮತ್ತೆ ವಿದ್ಯಾರ್ಥಿಯ ನಡುವೆ. ಮಕ್ಕಳಲ್ಲಿ ಧೈರ್ಯ ಬರುತ್ತೆ, ಮನೋಭಾವ ಬರುತ್ತೆ, ವೈಚಾರಿಕ. ನಟರಾಜ್ ಗೌಡ್ರೆ, ನೀವು ಪ್ರಶ್ನೆ ಕೇಳಿರ್ಲಿಲ್ವಾ? ನೀವು ಶಾಲೆಗಳಲ್ಲಿ ಪ್ರಶ್ನೆ ಕೇಳಿಲ್ಲ? ಪ್ರಶ್ನೆ ಮಾಡೋದು ಮಕ್ಕಳಲ್ಲಿ ಚಿಕ್ಕುಳಿಂದಲೇ ಬರಬೇಕು. ಪ್ರಶ್ನೆ ಅಂದ್ರೆ ನಾನೇ ಕೇಳ್ತಾ ಇದ್ದೀನಿ, ಉತ್ತರ ಕೊಡಿ ನನಗೆ. ಹೇಳಿ, ನೀವು ಶಾಲೆಗಳಲ್ಲಿ ಧೈರ್ಯವಾಗಿ ಇಲ್ಲಿವರೆಗೂ ಪ್ರಶ್ನೆ ಕೇಳಿರ್ಲಿಲ್ವಾ? ಇವಾಗ್ಲೂ ಕೇಳಬೇಕು. ಕೇಳಿರ್ಲಿಲ್ವಾ? ಎಲ್ಲಾ ಸಮಯದಲ್ಲೂ ಬರಬೇಕು. ಕೇಳಿದ್ರ ಕೇಳಿರ್ಲಿಲ್ವಾ? ಕೇಳಿದ್ದೆ, ಈಗಲೂ ಕೇಳಲಾರದೆ ಸಿದ್ದರಾಮಯ್ಯನವರು ಎಲ್ಲೆಲ್ಲಿ ತಗೊಂಡ್ರ? ಕೇಳಲಾರದೆ ಸಿದ್ದರಾಮಯ್ಯನವರು ಮಾದೇವಪ್ಪರು ಕೇಳಲಾರದೆ ತಗೊಂಡ್ರ? ನಿಮ್ಮ ಪ್ರಕಾರ ಧೈರ್ಯವಾಗಿ ಪ್ರಶ್ನೆಯನ್ನ ಕೇಳಕ್ಕಾಗಲ್ಲ? ತಪ್ಪೇ ಇಲ್ಲ ರೀ. ಇದ್ರೊಳಗೆ ಏನ್ ಗೊತ್ತಾ, ಬಿಜೆಪಿಗರಿಗೆ ವಾಟ್ಸ್ಆಪ್ ಯೂನಿವರ್ಸಿಟಿ ಅವರು ವಾಟ್ಸ್ಆಪ್ ವಿದ್ಯಾರ್ಥಿಗಳು ಇದು ಕುವೆಂಪು ಅವಮಾನ, ಇದು ಕುವೆಂಪು ಅವಮಾನ, ಇದು ಅವಮಾನ. ಕುವೆಂಪು ಅವರ ಮಾತು, ಕುವೆಂಪು ಅವರಿಗೆ ಜ್ಞಾನ ದೇಗುಲವಿದು, ಕೈ ಮುಗಿದು ಒಳಗಡೆಗೆ ಬಾ ಅಂತ ಹೇಳಿರೋದು. ಏನ್ ನಗೋದು? ವಿದ್ಯಾರ್ಥಿಗಳಿಗೆ ಅವರಿಗೆ ಅವಮಾನ ಮಾಡಿಬಿಟ್ಟು ನಗುವಂತ ಕೆಲಸ ಮಾಡ್ತಾರೆ. ವಿದ್ಯಾರ್ಥಿಗಳಿಗೆ ಹೇಳಿದ್ರು ಧೈರ್ಯವಾಗಿ ಪ್ರಶ್ನಿಸುವಂತ ಕುವೆಂಪು ಅವರು ವಿದ್ಯಾರ್ಥಿಗಳಿಗೆ ಹೇಳಿದ್ರು. You are defending. ವಿದ್ಯಾರ್ಥಿಗಳಿಗೆ ಕರೆ ಕೊಟ್ಟಿದ್ದು ವೈಚಾರಿಕ ಕ್ರಾಂತಿಯಲ್ಲಿ 1974 ಬೆಂಗಳೂರಿನ 10ನೇ ಘಟಿಕೋತ್ಸವದಲ್ಲಿ ಹೇಳಿದ್ರು ಕುವೆಂಪು ಅವರು ವಿದ್ಯಾರ್ಥಿಗಳಿಗೆ
ಶಹಾಪುರ್ ಧೈರ್ಯವಾಗಿ ಪ್ರಶ್ನಿಸಿ ಅಂತ ಸರ್, ಯಾರು ಕುವೆಂಪುರವರು ತಪ್ಪು ಅಂತ ಹೇಳ್ತಾ ಇಲ್ಲ. ಎಲ್ಲಿ ಹೇಳ್ಬೇಕು ಅಲ್ಲಿ ವಿದ್ಯಾರ್ಥಿಗಳಿಗೆ ಹೇಳ್ಬೇಕು. ಹೇಳಿದ್ದದು. ನೀವು ಆಚೆ ಜನರಿಗೆ ಕೇಳಿದಲ್ಲ, ಬೇರೆಯವ್ರಿಗಳಿದಲ್ಲ, ಅದು ವಿದ್ಯಾರ್ಥಿಗಳಿಗೆ ಹೇಳಿದ್ದು ಕುವೆಂಪುರವರು. ಕುವೆಂಪುರವರು ವಿದ್ಯಾರ್ಥಿಗಳಿಗೆ ಹಾಗಾದ್ರೆ ಹಲೋ ಕಂದಾಚಾರವನ್ನ ಯಾರು ಮೆಚ್ಚುತ್ತಾರೆ ಅವ್ರು ಮಾತ್ರ ಮೆಚ್ಚುತ್ತಾರೆ. ಒಂದ್ ನಿಮಿಷ ಮುಖ್ಯಮಂತ್ರಿ ಚಂದ್ರು ಅವರೇ, ಒಂದೇ ಒಂದು ನಿಮಿಷ. ಈ 75 ವರ್ಷದಲ್ಲಿ ಅಧಿಕಾರ ಮಾಡಿದ ಕಾಂಗ್ರೆಸ್ ಪಾರ್ಟಿಯವರು ಯಾವತ್ತಿಂದ ನಿಮಗೆ ಜ್ಞಾನ ಇರಲಿಲ್ಲ ಇದು ತೆಗೆದಾಕ್ಬೇಕು? ಎಲ್ಲಾ ಸಮಯದಲ್ಲೂ ಬರುತ್ತೆ ಮುಖ್ಯಮಂತ್ರಿ ಅವರ, ಎಲ್ಲಾ ಸಮಯದಲ್ಲಿ ಈ ತರ ಬರುತ್ತೆ. ಯಾರಿಗೆ ಜ್ಞಾನವನ್ನ ಯಾರು ಮತ್ತೆ ಯಾಕೆ ಇದ್ದಕ್ಕಿದ್ದಾಗೆ ಈಗ ಬಂದ್ಬಿಡ್ತು? ಚುನಾವಣೆ ದೃಷ್ಟಿಯಲ್ಲಿ ಏನಾಗಿತ್ತು? 5 ವರ್ಷ ಲಾಸ್ಟ್ 5 ವರ್ಷದಲ್ಲಿ ಯಾಕಾಗ್ಲಿಲ್ಲ ತೆಗಿಯಕ್ಕೆ? ಮಾತ್ರ ಈ ತರ ಸೃಷ್ಟಿ ಮಾಡುವಂತದ್ದು. ಕಾಲ ಕಾಲಕ್ಕೆ ಸಮಯ ತಕ್ಕಂತೆ ಬದಲಾವಣೆಗಳಾಗ್ತಾ ಇರ್ತವೆ. ಜನಗಳು ಪ್ರಶ್ನೆ ಬದಲಾವಣೆಯನ್ನ ಆರೋಗ್ಯಕರವಾದ ಬದಲಾವಣೆಯನ್ನ ಇಷ್ಟಪಡೋಣ, ಅನಾರೋಗ್ಯದ ಬದಲಾವಣೆಯನ್ನ ಇಷ್ಟಪಡಕೋಲ್ಲ. ರಾಜಕೀಯ ಕಾರಣಕ್ಕೋಸ್ಕರ ಬದಲಾವಣೆಯನ್ನು ಅನುಕೂಲಕ್ಕೆ ತಕ್ಕಂತೆ ಮಾಡ್ಕೊಳ್ತಕ್ಕಂಥದ್ದು ಅನುಕೂಲಕ್ಕೆ ತಕ್ಕಂತಲ್ಲ, ಮಕ್ಕಳಿಗೆ ವೈಚಾರಿಕತೆ ಕುವೆಂಪುರವರ ಕೇಳಲಿಲ್ಲ 5 ವರ್ಷದಿಂದ ಮೌಢ್ಯತೆಯ ಮಾರಿಯನ್ನು ಹೊರಗೆ ಯಾವಾಗ ವಿಜ್ಞಾನ ದೀವಿಗೆಯ ಇಳಿದು ಬನ್ನಿ. ಶಾಲೆಗಳಿರೋದು ಯಾವಾಗ? ಹಾಸ್ಟೆಲ್ಗಳಿರೋದು ಯಾವಾಗ? ಆ ಮತದ ಈ ಮತದ ಹಳೆ ಮತದ ಸಹವಾಸ ಸಾಕು. ಮನುಜ ಮತಕ್ಕೆ ಸೇರಿದ ನಾನು ಒಂದೇ ಒಂದು ವಿರಾಮ ತಗೊಂಡು ವಾಪಸ್ ಬರ್ತೀನಿ ಸರ್.